ವ್ಯಕ್ತಿ ಬಗ್ಗೆ ಹೇಳ್ಕೊಳ್ಳೋಂಥ ಇಷ್ಟು ದಿಗ್ಗಜನವಾಗಿ ಹೇಳುವಂಥ ಅವಕಾಶ ನನಗೆ ಬಂದಿದೆಯಲ್ಲ, ಮತ್ತು ಅದರ ಅವಕಾಶಕ್ಕೆ ಕಲಿಸ್ಬಿಟ್ಟದ ಎಲ್ಲ ಹಿರಿಯರಿಗೂ ಪತ್ರಿಕಾ ಸಂಘಟನೆ ಅಭಾರಿಯಾಗಿದೆ. ನಾನು ಕೋಲಾರ ಪತ್ರಿಕೋದ್ಯಮಕ್ಕೆ ಬಂದಾಗ ಕೆಲವು ಕಚೇರಿಗೆ ಹೋದಾಗ ನನ್ನ ಮಾತು ಬರ್ತಾ ಇತ್ತು, ಜಿ ನಾರಾಯಣಸ್ವಾಮಿ ಅವರು ಬ್ಯಾಟ್ಗಳಾಗ ಬರ್ತಾ ಇದ್ದಾರೆ ಅಂದ್ರೆ ಇಡೀ ಆಫೀಸರ್ ಅಫಿಷಿಯಲ್ಸ್ ಭಯ ಪಡ್ತಾ ಇದ್ರು. ಆ ರೀತಿ ಇತ್ತು. ಬಂದು ಏನು ಪ್ರಶ್ನೆ ಕೇಳ್ತಾರೋ, ಏನು ಸಮಸ್ಯೆ ಬಗ್ಗೆ ಕೇಳ್ತಾರೋ, ಇವತ್ತು ನಾನು ಪೇಪರಲ್ಲಿ ಯಾರು ಬಂದು ಯಾರು ಶಾಲೆಗೆ ಬರುತ್ತೋ, ಯಾರು ಸಸ್ಪೆನ್ಷನ್ ಆಗ್ತಾರೋ ಅನ್ನೋ ಭಯ ಆಯಿತು ಅನ್ನೋ ಮಾತು ಹೇಳಿದ್ರು. ಇವತ್ತು ಏನಾಗಿದೆ ಅಂತ ನಿಮಗೆ ಬಂದರೆ ಅದು ನಿಮ್ಗೆ ಸುಟ್ಟು ಹೋಗುತ್ತೆ. ಆದರೂ ಎರಡು ಮಾತಲ್ಲಿ ಆ ಮಹಾನುಭಾವನ ಬಗ್ಗೆ ಒಂದು ಪರಿಚಯ. ಸಮೀಪದ ಹರಟಿ ಮಲ್ಲಂಡಹಳ್ಳಿಯ ಗೋಪಾಲಪ್ಪ ಚಂಗಮ್ಮ ಇವರ ಪುತ್ರನಾಗಿ ಜಿ ನಾರಾಯಣಸ್ವಾಮಿಯನ್ನು ಜನಿಸಿದ್ದು 1920 ಅಕ್ಟೋಬರ್ 6ರಂದು. ಬೇಸಾಯ ಹಾಗೂ ಪಶುಪಾಲನೆ ಕುಟುಂಬವೇ ಇವರ ವೃತ್ತಿ ಆಧಾರವಾಗಿದೆ. ಪ್ಲೇಗ್ನಿಂದ ಹಳ್ಳಿಗೆ ಗುಳೆ ಹೋದಾಗ ಒಬ್ಬನೇ ಮಗನೊಂದಿಗೆ ಕೋಲಾರಕ್ಕೆ ಬಂದು ನೆಲೆಸಿದ್ದ ಗೋಪಾಲಪ್ಪನವರ ಕುಟುಂಬದ ಕೂಡಿ ನಾರಾಯಣಸ್ವಾಮಿ ಅವರು. ಓದಿದ್ದು ಕೋಲಾರ ನಗರದ ಓಲ್ಡ್ ಮಿಡಲ್ ಸ್ಕೂಲ್, ಹೈಸ್ಕೂಲು ಹಾಗೂ ಬೆಂಗಳೂರು ಗ್ಯಾಸ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಅವರು ಪೂರ್ಣಗೊಳಿಸಿದರು. ಅಷ್ಟರಲ್ಲಾಗದೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ವಕೀಲ ಹಾಗೂ ಸರ್ವೋದಯ ನಾಯಕ ಶ್ರೀ ಕೆ ಪಟ್ಟಾಭಿರಾಮನ್ ಅವರೊಂದಿಗೆ ಜೊತೆಗೂಡಿ ನಾರಾಯಣಸ್ವಾಮಿ ಅವರ ಓದು ಮುಂದುವರಿಸಲಾಗಲಿಲ್ಲ. 1940ರ ದಶಕದಲ್ಲಿ ವೀರಕೇಸರಿ, ಸೀತಾರಾಮ ಶಾಸ್ತ್ರಿಗಳ ಗರಡಿಗೆ ಸೇರಿ ವಿಶ್ವ ಕರ್ನಾಟಕ ಹಾಗೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗಳ ಮೂಲಕ ಪ್ರತಿನಿಧಿಯಾಗಿ ಹೊರಹೊಮ್ಮಿದರು. ನಂತರ ಅವರು ಮುಂದಿನ ಹೆಜ್ಜೆ ಇಟ್ಟಿದ್ದು ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಬೆಳಗಲಿ ಅವರ ಶ್ರಮ ಹೆಚ್ಚು. ರಾಜ್ಯ, ರಾಷ್ಟ್ರ ಪತ್ರಿಕಾ ಸಂಘಟನೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು. ವರದಿಗಾರಿಕೆಗಾಗಿ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿದ್ದವು. ತೀರಿಕೊಳ್ಳುವವರಿಗೆ ಅಂದರೆ 1994 ಫೆಬ್ರವರಿ 23 ಪತ್ರಿಕಾ ವೃತ್ತಿಯನ್ನು ನಂಬಿದ್ದ ಜಿ ನಾರಾಯಣಸ್ವಾಮಿ ಅವರು ಇಂದು ಬದುಕಿದ್ದರೆ 99 ವರ್ಷಗಳು ತುಂಬುತ್ತಿತ್ತು. ನೇರ, ನಿಷ್ಠುರ, ಬದ್ಧತೆ, ಪ್ರವೃತ್ತಿಯ ನಡೆ, ನುಡಿ ಹಾಗೂ ಬರವಣಿಗೆಗಳ ಮೂಲಕ ಕೋಲಾರ ಪತ್ರಿಕೋದ್ಯಮಕ್ಕೆ ಗಟ್ಟಿತನವನ್ನು ಧರಿಸಿಕೊಟ್ಟವರಲ್ಲಿ ಪ್ರಮುಖರಾದ ಜಿ ನಾರಾಯಣಸ್ವಾಮಿಯವರ ಸ್ಮರಣೆ ಮೂಲಕ ನುಡಿನಮನ ಸಲ್ಲಿಸಲು ಕೋಲಾರ ಜಿಲ್ಲಾ ಕಾರ್ಯನಿರ್ವಾಹಕ ಸಂಘ ಮುಂದಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಜೊತೆ ಅವರ ಒಡನಾಟ ಮುಂದುವರಿಯಿತು. ಮನೆಯಲ್ಲಿ ಎಮ್ಮೆ, ಹಸು, ಕುರಿಗಳನ್ನು ಅಷ್ಟಿಷ್ಟು ಖುಷಿಯೊಂದಿಗೆ ಕುಟುಂಬ ನಿರ್ವಹಣೆ ಮಾಡಿ ಹಳ್ಳಿಗಾಡಿನ ಪರಿಪಾಡಲುಗಳನ್ನು ಕಂಡ ನಾರಾಯಣಸ್ವಾಮಿಯವರು ಗ್ರಾಮೀಣ ವರದಿಗಾರಿಕೆಗೆ ಒಂದು ಹಿರಿಮೆಯನ್ನು ತಂದುಕೊಟ್ಟರು. ಕೋಲಾರ ಚಿನ್ನದ ಗಣಿಗಾರಿಕೆ ಸಮಸ್ಯೆಗಳು, ಕ್ಷಾಮ ಡಾಮರಗಳಿಂದ ತತ್ತರಿಸಿದ ಕೋಲಾರ ನೆಲೆಯ ನೈಜ ವರದಿಗಳಿಂದ ಗಮನ ಸೆಳೆದ ನಾರಾಯಣಸ್ವಾಮಿಯವರು ಹುಣಸಿಕೋಟೆ ಶೇಷಗಿರಿಯಪ್ಪನವರ ಕೊಲೆ ಪ್ರಕರಣದಲ್ಲಿ ವಾಸ್ತವ ವರದಿಗಳಿಂದ ರಾಜ್ಯವ್ಯಾಪಿ ಮಾತಾಡಿದರು. ಕನ್ನಡ, ಆಂಗ್ಲ ಹಾಗೂ ಎರಡೂ ಭಾಷೆಗಳಲ್ಲಿ ಸುಲಲಿತವಾಗಿ ವರದಿ ಮಾಡುತ್ತಿದ್ದ ಅವರು ಕೊನೆಯವರೆಗೂ ಪತ್ರಿಕಾ ವೃತ್ತಿಯನ್ನು ನಂಬಿದವರು. ಕೆಲಕಾಲ UNI ವರದಿಗಾರರಾಗಿ ಸಹ ಅವರು ಕಾರ್ಯನಿರ್ವಹಿಸಿದರು. ಕೋಲಾರ ಪತ್ರಕರ್ತರ ಸಂಘದೊಂದಿಗೆ ಶುರುವಿನಿಂದಲೂ ಒಡನಾಟವಿಟ್ಟುಕೊಂಡಿದ್ದ ನಾರಾಯಣಸ್ವಾಮಿ ಅವರು ಕೋಲಾರದಲ್ಲಿ ಇದೀಗ ನಿರ್ಮಾಣವಾಗಿರುವ ಅಂದರೆ ಈ ಕಟ್ಟಡ ಅಂತರ್ಗತ ರಸ್ತೆಯ ಪತ್ರಕರ್ತರ